ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹಾಗೆ ವೆಲ್ಕಮ್ ಟು ಜೂ ಕನ್ನಡ ವ್ಲಾಗ್ಸ್. ನಾನು ನನ್ನ ನೆಕ್ಸ್ಟ್ ವಿಡಿಯೋ ಜೊತೆಗೆ ನಿಮ್ಮೊಂದಿಗೆ ಬಂದಿದ್ದೀನಿ. ನಾವು ನೇತ್ರಾವತಿ ಟ್ರಕ್ಕಿಂಗ್ ಹೋಗಿದ್ವಿ ನನ್ನ ಫ್ರೆಂಡ್ಸ್ ಜೊತೆಗೆ. ಸೊ ಅದನ್ನು ವಿಡಿಯೋ ಮಾಡ್ತಾಯಿದ್ದೀನಿ. ಹೇಗೆ ಅಂದರೆ ಡೀಟೇಲ್ಸ್ ಎಲ್ಲನೂ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋದಲ್ಲಿ. ಹೇಗೆ ಬುಕ್ ಮಾಡಿಕೊಂಡು ಹೇಗೆ ಹೋದ್ವಿ, ಅಲ್ಲಿ ಎಲ್ಲ ಏನೇನು ಪ್ರೋಸೆಸ್ಗಳಿರುತ್ತೆ, ಏನೇನು ಡಾಕ್ಯುಮೆಂಟ್ಸ್ ಎಲ್ಲ ಬೇಕು, ಅದನ್ನೆಲ್ಲನೂ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಇದು ನಾವಿದ್ದಂಥ ಹೋಮ್ ಸ್ಟೇ ತುಂಬಾ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನಾವು ಪ್ಯಾಕೇಜ್ ತೊಗೊಂಡು ಹೋಗಿದ್ದಿತ್ತು. ನಾವು ಇಂಡಿವಿಜುವಲ್ ಆಗಿ ನಾವು ಬುಕ್ ಮಾಡಿಕೊಂಡು ಹೋಗ್ಬೋದು. ಬಟ್ ನಾವು ಹುಡುಗಿರು ಹೋಗ್ತಾ ಇರೋದ್ರಿಂದ ಸುಮ್ಮನೆ ರಿಸ್ಕ್ ಬೇಡ, ನಮ್ಗೆ ಹೋಗೋದಕ್ಕೆಲ್ಲ ಗೊತ್ತಾಗಲ್ಲ ಅಂತೇಳ್ಬಿಟ್ಟು ಪ್ಯಾಕೇಜ್ ತೊಗೊಂಡು ಹೋಗಿದ್ವಿ. ಪ್ಯಾಕೇಜ್ ಬಂದು 3500. ಇವಾಗ ನಾವು ಅರ್ಲಿ ಮಾರ್ನಿಂಗ್ 7ಗೆ ಚಿಕ್ಕಮಂಗ್ಳೂರು ರೀಚ್ ಆಗಿ ಹೋಮ್ ಸ್ಟೇನಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ಟಿಫನ್ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಅಲ್ಲಿ ನೇತ್ರಾವತಿ ಪೀಕಿಗೆ ಹೋದ್ಮೇಲೆ ಮಧ್ಯಾಹ್ನ ಊಟಕ್ಕೆ ಬಾಕ್ಸಿಗೆಲ್ಲನೂ ಹಾಕಿಸ್ಕೊಂಡು ಪುಳಿಯೋಗರೆ ಮಾಡಿಕೊಟ್ಟಿದ್ರು. ಬಾಕ್ಸಿಗೆಲ್ಲನೂ ಹಾಕಿಸ್ಕೊಂಡು ಜೀಪಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಒಂದು 7 to 8 ಕಿಲೋಮೀಟರ್ ಇತ್ತು ಅಂದ್ಕೊತೀನಿ. ಕರ್ಕೊಂಡೋಗಿ ಅಲ್ಲಿ ನೇತ್ರಾವತಿ ನಾವು ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡ್ತೀವಲ್ಲ ಆ ಪಾಯಿಂಟಿಗೆ ನಮ್ಮನ್ನ ಕರ್ಕೊಂಡು ಹೋಗಿಬಿಡ್ತಾರೆ. ಅಲ್ಲಿ ನಾವು ಕರ್ಕೊಂಡೋಗಿ ಬಿಟ್ಮೇಲೆ ಕರೆಕ್ಟಾಗಿ ನಮ್ಮನ್ನು ಅಲ್ಲಿ ಚೆಕ್ ಪೋಸ್ಟ್ ಇರುತ್ತಲ್ಲ ಅಲ್ಲಿಗೆ ಎಕ್ಸಾಕ್ಟಾಗಿ ಕರ್ಕೊಂಡು ಹೋಗ್ಬಿಡೋದಿಲ್ಲ, ಇನ್ನೂ ತುಂಬ ಹಿಂದಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲಿಂದ ನಾವು ನಡ್ಕೊಂಡು ಹೋಗಿ ಅಲ್ಲಿ ಚೆಕ್ ಪೋಸ್ಟಲ್ಲಿ ಎಲ್ಲನೂ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿ, ಅಂದರೆ ನಾವು ಬುಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಜೊತೆಗೆ ನಾವು ಬುಕ್ ಮಾಡೋದಕ್ಕೆ ಯಾವುದು ನಮ್ಮ ಪ್ರೂಫ್ನ ID ಪ್ರೂಫ್ನ ಕೊಟ್ಟಿರ್ತೀವಿ ಅದು ಒಂದು ಜೆರಾಕ್ಸ್ ಕೂಡ ನಾವು ತೊಗೊಂಡು ಹೋಗಬೇಕು. ನಾವು ಬಂದು ಪ್ಯಾನ್ ಕಾರ್ಡ್ ಕೊಟ್ಟಿದ್ವಿ, ಅದ್ರದ್ದು ಒಂದು ಜೆರಾಕ್ಸ್ ತೊಗೊಂಡು ಹೋಗಿದ್ವಿ. ಮತ್ತು ಅಲ್ಲೆಲ್ಲ ಚೆಕ್ ಮಾಡಿಸ್ಕೊಂಡು ಹೊರಟ್ವಿ. ಅಂತಂದರೆ ಅಲ್ಲಿ 500 ಅನಿಸುತ್ತೆ ಪರ್ ಪರ್ಸನ್, 500 ಎಂಟ್ರಿ ಫೀಸು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ. ನಮ್ಮದೆಲ್ಲ ನಾವು ಬುಕ್ ಮಾಡ್ಕೊಂಡು ಹೋಗಿದ್ದರಿಂದ ಆಲ್ರೆಡಿ ಎಲ್ಲ ಅವರು ನೋಡ್ಕೊಂಡಿದ್ರು. ಅದರಿಂದ ನಮಗೆ ಬೇಗ ಅಲ್ಲಿ ಟೈಮ್ ಏನು ಆಗಲಿಲ್ಲ. ಒಬ್ಬೊಬ್ಬರು ಇಂಡಿವಿಜುವಲಾಗಿ ಹೋಗ್ತಾರಲ್ಲ ಅವ್ರಿಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದು ವೀಕೆಂಡ್ಸಲ್ಲಿ ಹೋದರೆ ಇನ್ನೂ ಸ್ವಲ್ಪ ಟೈಮ್ ತೊಗೊಳುತ್ತೆ. ಆಮೇಲೆ ನಾವು ಒಂದು 9ಗೆಲ್ಲ ನಾವು ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಮತ್ತು ಅಲ್ಲಿ ಚೆಕ್ ಪೋಸ್ಟಲ್ಲಿ ಏನಪ್ಪ ಅಂತಂದರೆ ನಾವು ಯಾವುದು ಪ್ಲಾಸ್ಟಿಕ್ ಐಟಮ್ ಅಲೋ ಇಲ್ಲ. ಒಂದು ಚಾಕ್ಲೇಟ್ ಪೇಪರ್ ಕೂಡ ತೊಗೊಂಡು ಹೋಗೋ ಹಂಗಿಲ್ಲ. ನಾವೇನು ಮಾಡಿದ್ವಿ, ಎಲ್ಲ ಒಂದು ಪ್ಲಾಸ್ಟಿಕ್ ಬಾಕ್ಸಿಗೆ ಬಿಸ್ಕೆಟ್ಸು ಚಾಕ್ಲೇಟ್ಸ್ ಎಲ್ಲನೂ ಆ ಬಾಕ್ಸ್ ಒಳಗೆ ಹಾಕ್ಕೊಂಬಿಟ್ಟು ಪ್ಲಾಸ್ಟಿಕ್ ಎಲ್ಲ ಆಚೆ ಇಟ್ಬಿಟ್ಟು ನಮ್ಮದೆಲ್ಲ ಚೆಕ್ ಮಾಡಿಸ್ಕೊಂಡು ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾವು ಹೋಗಿದ್ದ ಟೈಮ್ಗೆ ನಾವು ಹಂಗೂ ಹೊರಡೋ ಟೈಮ್ಗೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಬಿಸಿಲಿತ್ತಲ್ಲ, ಸೊ ಅಲ್ಲೂ ಹೇಗಿರುತ್ತಪ್ಪ ವೆದರು, ಈ ಟೈಮಲ್ಲಿ ಹೊರಟ್ಬಿಟ್ವಲ್ಲ ಅಂತೇಳ್ಬಿಟ್ಟು ಫೀಲ್ ಮಾಡ್ಕೊತಾ ಇದ್ವಿ. ಬಟ್ ಅಲ್ಲಿ ಹೋದ್ಮೇಲೆ ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು. ನಮಗಲ್ಲಿ ನಾವು ಹೋಗಿದ್ದು ಗರ್ಲ್ಸ್ ನಾವು 4 ಮೆಂಬರ್ಸ್ ಹೋಗಿದ್ವಿ. ಅಲ್ಲಿ ನಮಗೆ ಇನ್ನೂ ಇಬ್ಬರು ಕ್ಯೂಟ್ ಅಣ್ಣ ತಂಗಿ ಇಬ್ಬರು ಪರಿಚಯ ಆದರು. ಮತ್ತು ಇನ್ನೊಂದೇನೆಂದರೆ 10 ಮೆಂಬರ್ಸಿಗೆ ಒಬ್ಬರನ್ನ ಗೈಡ್ ಕೊಡ್ತಾರೆ. ಅವರಿಗೆ 1000 ಏನೋ ಪೇ ಮಾಡಬೇಕನ್ಸುತ್ತೆ. ಅದನ್ನು ಕೂಡ ನಾವು ಬುಕ್ ಮಾಡ್ಕೊಂಡಿದ್ವಲ್ಲ ಪ್ಯಾಕೇಜ್, ಅವರೇ ಪೇ ಮಾಡಿದರು. ಹಾಗೆ ಜೀಪ್ಗೂ ಕೂಡ ಅಷ್ಟೇ 2 ಸೈಡ್ 1000 ಅಂದ್ಕೊತೀನಿ. ಅಂದರೆ ನಮಗೆ 3500 ಪೇ ಮಾಡಿದ್ವಿ. ಹೋಮ್ ಸ್ಟೇ, ಫುಡ್, ಟ್ರಾವೆಲ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲನೂ ಅವರೇ ನೋಡ್ಕೊಂಡಿದ್ರು. ತುಂಬ ಚೆನ್ನಾಗಿತ್ತು. ನಾವು ಹೋಗಿದ್ದು ಯಾವುದು ಅಂತೇಳ್ಬಿಟ್ಟು ಯಾವ ಪ್ಯಾಕೇಜಲ್ಲಿ ನಾವು ತೊಗೊಂಡು ಹೋಗಿದ್ದು ಅಂತೇಳ್ಬಿಟ್ಟು ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಹೀಗೆ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡ್ತಾ ನಮಗೆ ತುಂಬ ಕಷ್ಟ ಅಂತ ಎಲ್ಲೂ ಅನ್ನಿಸ್ಲಿಲ್ಲ. ಯಾಕಂದರೆ ಆರಾಮಾಗಿ ಫಸ್ಟ್ ಟೈಮ್ ಟ್ರಕ್ಕಿಂಗ್ ಹೋಗ್ತಾ ಇರೋರು ಕೂಡ ಆರಾಮಾಗಿ ನೇತ್ರಾವತಿನ ಹತ್ಕೊಂಡು ಹೋಗ್ಬೋದು. ನಮಗೆ ಆನ್ ದ ವೇ ಹೋಗ್ತಾ 3 ಫಾಲ್ಸ್ ಸಿಗ್ತವೆ. ಏನಂದರೆ ತುಂಬಾ ಚೆನ್ನಾಗಿದೆ ಫಾಲ್ಸು. ಆ ವೆದರು, ಮಧ್ಯ ಬಿಸಿಲು ಬರೋದು, ಹಾಗೆ ಮೋಡ ಆಗೋದು, ಅಲ್ಲಿ ಫಾಲ್ಸ್ಗಳಲ್ಲಿ ಆ ಬಂಡೆ ಮೇಲೆ ಹರಿಯೋಂಥ ನೀರನ್ನು ಕುಡ್ಕೊಂಡು ಹೋಗ್ತಾಯಿದ್ರೆ ಅದು ಎಷ್ಟು ತಂಪಾಗಿರುತ್ತೆ ಅಂದರೆ ಯಾವ ಫಿಲ್ಟ್ರ್ ವಾಟರ್ ಕೂಡ ಇಲ್ಲ, ಯಾವ ಫ್ರಿಜ್ಜಲ್ಲಿಟ್ಟಿರೋ ವಾಟರ್ ಕೂಡ ಇಲ್ಲ, ಅಷ್ಟು ತುಂಬಾ ಚೆನ್ನಾಗಿರುತ್ತೆ. ಹಂಗೆ ಮಾತಾಡ್ಕೊಂಡು ನಮ್ಮ ಗೈಡ್ ಜೊತೆ ಅದೇನು ಇದೇನು ಅಂತೆಲ್ಲ ಕೇಳಿಕೊಂಡು ಹೊರಟ್ವಿ. ಹಾಗೆ ನನಗೆ ಹೋಗ್ಬೇಕಾದ್ರೆ ಇದೊಂದು ನೇಮ್ ಮರ್ತೋಗಿದೆ ನನಗೆ, ಇದು ಫಾಲ್ಸ್ದು. ಇಲ್ಲೆಲ್ಲ ಫೋಟೋಸ್ ಎಲ್ಲ ತೊಗೊಂಡು ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಮತ್ತು ನಮಗೆ ಆ ಟ್ರಕ್ಕಿಂಗಲ್ಲಿ ಫುಲ್ಲು ನಾರ್ಮಲ್ ಥರನೇ ಇರುತ್ತೆ, ಆರಾಮಾಗಿ ಹೋಗ್ಬೋದು. ಬಟ್ ಲಾಸ್ಟ್ 2 ಕಿಲೋಮೀಟರ್ ಇದೆಯಲ್ಲ ಅದು ಸ್ವಲ್ಪ ಕಷ್ಟ, ಹೆವಿ ಕಷ್ಟ ಅಂತೀನಿಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಇಲ್ಲಿ ಎಲ್ಲರೂ ಊಟ ಮಾಡೋಣ ಅಂತ ಇದ್ದರು. ಬಟ್ 12:30 ಆಗಿತ್ತು. ನಾವಿಲ್ಲಿ 3ನೇ ಫಾಲ್ಸ್ ಇದು ಇಲ್ಲಿಗೆ ಬರೋಷ್ಟೊತ್ತಿಗೆ. ಬಟ್ ಬೇಡ, ಊಟ ಪೀಕಿಗೆ ಹೋದ್ಮೇಲೆ ಮಾಡೋಣ ಅಂತೇಳ್ಬಿಟ್ಟು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹೋಗ್ತಾ ಅಂತೂ ಸುತ್ತಮುತ್ತ ಅದು ನೋಡೋದಕ್ಕೆ 2 ಕಣ್ಣು ಸಾಕಾಗೋದಿಲ್ಲ.
ಅಷ್ಟು ಚೆನ್ನಾಗಿದೆ. ಪ್ರಕೃತಿ ಅಲ್ಲೇ ಇದ್ಬಿಟ್ರೆ ಅಲ್ಲೇ ಇದ್ಬಿಡೋಣ ಅನಿಸ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಅಲ್ಲಿ ಇಲ್ಲಿ ಸುತ್ತೋ ಬದಲು ಈ ಥರ ಟ್ರಕ್ಕಿಂಗ್ ಹೋಗಿ ತುಂಬ ಚೆನ್ನಾಗಿರುತ್ತೆ. ಹೊಸ ಎಕ್ಸ್ಪೀರಿಯೆನ್ಸು, ಹೊಸ ಹೊಸ ಜನ ಫ್ರೆಂಡ್ಸ್ ಆಗ್ತಾರೆ. ಒಂಥರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಅಲ್ಲಿ ಕಾಣಿಸ್ತಿದೆ ಫುಲ್ ಮೇಲೆ ಫುಲ್ ಪೀಕ್ ಅದು ಹತ್ತಬೇಕು. ನಾರ್ಮಲಾಗೇ ಇರುತ್ತೆ ಫುಲ್ ಹತ್ತೋವರೆಗೂ, ಬಟ್ ಲಾಸ್ಟು 2 ಕಿಲೋಮೀಟರ್ ಮಾತ್ರ ಸ್ವಲ್ಪ ಟಫ್ ಅನಿಸುತ್ತೆ ಅಷ್ಟೇ. ಬಟ್ ಆ ವೆದರ್ ಒಂದು 5 ನಿಮಿಷ ಬಿಸಿಲು ಬರುತ್ತೆ, ಹಾಗೆ ಫುಲ್ಲು ಮೋಡ ಫುಲ್ ಕವರ್ ಆಗಿಬಿಡುತ್ತೆ ಇನ್ನೊಂದು 5 ನಿಮಿಷಕ್ಕೆ. ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ, ಹೋಗಿರೋದು ಗೊತ್ತಿರುತ್ತೆ. ಏನು ಕಾಣಿಸ್ತಾ ಇಲ್ಲ ಅರ್ಚನಾ. ನಾವು 1:30ಗೆಲ್ಲ ಪೀಕಿಗೆ ರೀಚ್ ಆದ್ವಿ. ಅಲ್ಲಿ ಊಟ ಕೊಟ್ಟಿದ್ರಲ್ವ, ಸೊ ಅಲ್ಲಿ ಕುತ್ಕೊಂಡು ಆರಾಮಾಗಿ ಊಟ ಮಾಡಿಕೊಂಡು ಏನು ಸ್ವಲ್ಪ ಹೊತ್ತೆಲ್ಲ ಫೋಟೋಸ್ ತೊಗೊಂಡು, ಅಂದರೆ ನಮ್ಗೆ ಏನೂ ಕಾಣಿಸ್ತಾ ಇರಲಿಲ್ಲ ಸುತ್ತಮುತ್ತ. ನಾವು ಕೂತಿರೋ ಜನನ ಬಿಟ್ಟರೆ ಅಲ್ಲಿ ಸುತ್ತ ಏನು ಬೆಟ್ಟಗಳಿದೆ ಏನೂ ಕಾಣಿಸ್ತಾ ಇರಲಿಲ್ಲ. ಅಲ್ಲಿ ಕೊಟ್ಟಿದ್ದ ಪುಳಿಯೋಗರೆನೇ ಒಂಥರ ಅಮೃತ ಥರ ಇತ್ತು. ಆ ಟೈಮ್ಗೆ ಎಲ್ಲ ಊಟ ಮಾಡಿಕೊಂಡು ನಮಗಿನ್ನ ಇಬ್ಬರು ಫ್ರೆಂಡ್ಸ್ ಆಗಿದ್ರಲ್ವ, ಅವರು ಎಲ್ಲ ಶೇರ್ ಮಾಡಿಕೊಂಡು ಎಲ್ಲ ಊಟ ಮಾಡಿಕೊಂಡು 1 ಅವರ್ ಅಲ್ಲೇ ಮೇಲೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಮೇಲೆ ಇಳಿಯೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಇವಾಗ ಒಂಥರ ಮಜಾ, ಆದರೆ ಇಳಿಬೇಕಾದ್ರೆ ಇನ್ನೊಂದು ಥರ. ಇಳಿಬೇಕಾದ್ರಂತೂ ನಿಜವಾಗ್ಲೂ ಆಗೋದೇ ಇಲ್ಲ, ಅಷ್ಟು ಕಾಲು ಪೇಯ್ನ್ ಬರ್ತವೆ. ಒಂಥರ ಹೇಳೋಕ್ಕಾಗಲ್ಲ, ಅದು ಹೋಗಿರೋರಿಗೆ ತುಂಬ ಚೆನ್ನಾಗಿ ಅನುಭವ ಆಗಿರುತ್ತೆ. ಇಲ್ಲಿ ವೆದರು ನಾವು ವೀಡಿಯೋಸಲ್ಲೆಲ್ಲ ನೋಡಿದ್ವಿ ಬೇರೆ ಥರ ಇತ್ತು. ನಾವು ಅದೇ ಥರ ಇರುತ್ತೆ, ಒಂದು ಸೈಡು ಬೆಟ್ಟ, ಇನ್ನೊಂದು ಸೈಡು ಫಾಗ್, ಆ ಥರ ಗ್ರೀನರಿ ಇರುತ್ತೆ ಅಂತ. ಬಟ್ ಅಲ್ಲಿ ಹೋದ್ಮೇಲೆ ನಮ್ಗೆ ಏನೂ ಕಾಣಿಸ್ಲಿಲ್ಲ. ಅಂದರೆ ಫುಲ್ಲು ಮೋಡ ನಮ್ಮ ಕೈಯೇ ಸಿಗ್ತಾ ಇದೆಯೋ ಅನ್ನೋ ಥರ ಮಾತ್ರ ಕಾಣಿಸ್ತಾ ಇತ್ತು. ಮಾತ್ರ 5 ನಿಮಿಷ ಅಷ್ಟು ಬಿಸಿಲು ಬರೋದು, 5 ನಿಮಿಷ ಫುಲ್ಲು ಫಾಗ್ ಅಂದರೆ ಫಾಗು. ಒಂಥರ ಸಖತ್ತಾಗಿತ್ತು. ಅದು ಹೋಗಿ ಒಂದು ಸಲ ನೀವೇ ಎಕ್ಸ್ಪೀರಿಯೆನ್ಸ್ ಮಾಡಿ, ಚೆನ್ನಾಗಿರುತ್ತೆ. ಮತ್ತು ನಾನು ಇನ್ನೊಂದು ಹೇಳ್ಬೇಕಂದ್ರೆ, ನಮ್ಮ ಜೊತೆ ಹೊಸಬ್ರು ಇಬ್ಬರು ಅಣ್ಣ ತಂಗಿ ಅಂತ ಹೇಳಿದ್ನಲ್ಲ, ಅವರಂತೂ ನನ್ನ ಲೈಫಲ್ಲಿ ನಾನು ಯಾವತ್ತೂ ಆ ಥರ ಅಣ್ಣ ತಂಗಿ ನೋಡಿಲ್ಲ. ಅಷ್ಟು ಕ್ಯೂಟೆಸ್ಟ್ ಅಣ್ಣ ತಂಗಿ ಅವರಿಬ್ಬರಂತೂ, ನಮ್ಮದೇ ದೃಷ್ಟಿ ಬಿದ್ದುಬಿಡುತ್ತೆ ಅವರಿಗೆ. ಹಾಗೆ ಮತ್ತೆ 1 ಅವರ್ ಇದ್ದು 2 ಗಂಟೆ 2:30ಗೆ ಮತ್ತೆ ನಾವು ಇಳಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಸ್ವಲ್ಪ ಮಳೆ ಹುಯ್ದು ಎಲ್ಲ ಡ್ರೈ ಆಗಿತ್ತು, ನೆಲ ಇಲ್ಲ. ಸೊ ಅಲ್ಲಿ ಎಲ್ಲ ಫುಲ್ಲು ಕಲ್ಲೆಲ್ಲ ಸಣ್ಣ ಜಲ್ಲಿ ಥರ, ಅದು ಕಾಲಿಟ್ರೆ ಫುಲ್ ಸೀದಾ ಜಾರು ಬಂಡೆ ಥರನೇ ಹೋಗ್ಬಿಡ್ತೀವಿ ನಾವು. ಹಿಂಗೆ ಸಾಹಸ ಮಾಡಿಕೊಂಡು ಇಳಿದ್ವಿ. ಇಳ್ಕೊಂಡು ಫಾಲ್ಸ್ ಹತ್ರ ಎಲ್ಲ ಆಟ ಆಡಿಕೊಂಡು ಬರಬೇಕಾದ್ರೆ ನನ್ನ ಕೈಲಂತೂ ನಿಜವಾಗ್ಲೂ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಕಾಲು ಫುಲ್ಲು ಪೇಯ್ನ್ ಇತ್ತು. ನೋಡಿ, ಹೋಗ್ಬೇಕಾದ್ರೆ ಒಂದೊಂದು ವಾಕಿಂಗ್ ಸ್ಟೈಲು, ಬರಬೇಕಾದ್ರೆ ಒಬ್ಬೊಬ್ರದ್ದು ವಾಕ್ ಸ್ಟೈಲ್ ನೋಡಿದರೆ ನಮಗೆ ನಗು ಬರ್ತಾಯಿತ್ತು. ನಮ್ಮ ಗೈಡು ಲಕ್ಷ್ಮಣ ಅಂತ, ಅಷ್ಟೇ ಮಾತಾಡ್ಕೊಂಡು ಎಲ್ಲರೂ ಇಳಿದ್ವಿ. ನಾವು ಕೆಳಗೆ ಬರೋಷ್ಟಕ್ಕೆ 5:30 ಆಗಿ. ಅತಿರೇಕ ಮೆಣಸು, ಹೌದು ಅದು ವಿಳ್ಳೆದೆಲೆ ಮತ್ತೆ ಮೆಣಸು ಎರಡು ಎಲೆ ಒಂದೇ ತರ ಇರುತ್ತೆ. ಅದಲ್ಲ ಇಲ್ಲೆಲ್ಲ ಡೇಂಜರ್ ಇದೆ. ಎಷ್ಟು ಚೆನ್ನಾಗಿದೆ ಅಲ್ಲ ಇದು. ಇಲ್ಲ, ಅದು ಎಲೆನೇ ಆ ಕಲರ್ ಇದೆ ಶಶಿ. ಅದು ದೊಡ್ಡ ಕಾತ ಇದೆ. ಏಯ್, ಏನು 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 ಅಲ್ಲ, ಅವ್ರೇನೋ ಹೇಳಿದ್ರಲ್ಲ. ಹೌದು, ನಾನು ಒಂದ್ಸಲ ಬಿದ್ದೆ, ಅವರು ಜಾರಿದ್ರು.
ಪಾಪ ಎಲ್ಲರೂ ಯಾರಿಗೂ ಹೇಳ್ತೇನೆ ಅವರೇ ಹುಡುಗಿ ನಾನು ಕರೆಕ್ಟ್ ಮತ್ತೆ ಅಚ್ಚಲ್ಲಿ ನಾನು ನಿಜ ಇಲ್ಲ ಲಾಜಿಕಲ್ ಅಲ್ಲಿ ಕೂತು ಬಂದಾಗ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.